ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದೆ. ಆಲ್ಮೋಸ್ಟ್ ಒಂದು 2 ಡೇಸ್ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬೆಳಗ್ಗೆನೇ ಸ್ವಲ್ಪ ಮೋಡ ಆಗಿಬಿಟ್ಟಿತ್ತು. ಸೂರ್ಯ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ಬಿಸಿಲು ಬಂತು. ರಾಗಿ ತಂದಿದ್ವಿ, ಹಾಗೆಯೇ ಒಂದು ಸ್ವಲ್ಪ ರಾಗಿನ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಾಕಿದ್ದೆ. ಚೆನ್ನಾಗಿ ಒಣಗ್ಕೊಳ್ತು. ಮಿಲ್ ಕೂಡ ಮಾಡಿಸ್ಕೊಂಬಂದ್ಬಿಟ್ವಿ. ಅದೊಂದು ಕೆಲಸ ಆದರೆ ಒಂಥರ ಆರಾಮು. ರಾಗಿ ಹಿಟ್ಟು ಮುಗ್ದೋಗಿತ್ತು. ರಾಗಿ ಹಿಟ್ಟು ತಿನ್ನಲಿಲ್ಲ ಅಂತ ಅಂದರೆ ನಮ್ಮ ಮನೇಲಿ ಆಗೋದೇ ಇಲ್ಲ. ಮುದ್ದೆ ಮಾಡಲೇಬೇಕು, ಡೈಲಿನೂ ಮುದ್ದೆ ತಿನ್ನಬೇಕು. ಇಲ್ಲಾಂದರೆ ಏನೋ ಒಂದು ಸ್ವಲ್ಪ ನಮಗೆ ಅದು ಅಷ್ಟು ಹೊಟ್ಟೆ ಫುಲ್ಫಿಲ್ ಅಂತ ಅನಿಸಲ್ಲ, ಊಟ ಫುಲ್ಫಿಲ್ ಆಗಿದೆ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ರಾಗಿ ಒಂದು ಮಿಲ್ ಮಾಡಿಸ್ಕೊಂಡು ಹಿಟ್ಟೆಲ್ಲ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇವತ್ತು ಭಾನುವಾರ ಆದ್ರೂ ಕೂಡ ನಾನ್ ವೆಜ್ ಏನು ಮಾಡ್ತಾಯಿಲ್ಲ. ಇವತ್ತು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಮೊನ್ನೆ ತಾನೇ ಅಂದರೆ ಶುಕ್ರವಾರ ನಮ್ಮವ್ರ ಮನೆಗೆ ಹೋಗಿ ಚೆನ್ನಾಗಿ ಚಿಕನ್ ಎಲ್ಲ ತಿಂದು ಬಂದಿದ್ವಾ. ಸೊ ಹಾಗಾಗಿ ಮಾಡಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ವರ್ಷ ಸಮ್ಮರ್ ಹಾಲಿಡೇಸ್ ಎಷ್ಟು ಬೇಗ ಮುಗೀತು ಅಂತ ಅನ್ನಿಸ್ತಾ ಇದೆ. ಆಲ್ರೆಡಿ 2 ತಿಂಗಳು ಆಗೋಯಿತು. ನಮ್ಮ ಚಿನ್ನಿ ಬಂದು ನಮ್ಮ ಚಿನ್ನಿನ ಕರ್ಕೊಂಡೋಗಿ ವಾಪಸ್ ಬಿಡಬೇಕು. ಹಾಗೆ ನಮ್ಮ ಕೃಷ್ಣಂಗೆ ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಬಂತು, ತೊಗೊಂಡು ಬಂದೆ. ಹಾಗೆ ಯೂನಿಫಾರ್ಮ್ ಈ ವೀಕ್ ಬರುತ್ತೆ. ಅವನಿಗೆ ಚಡ್ಡಿಯಿಂದ ಪ್ಯಾಂಟ್ಗೆ ಪ್ರಮೋಷನ್ ಆಗಿಬಿಟ್ಟಿದೆ ಈ ಸರಿ. ಯೂನಿಫಾರ್ಮ್ ನಾನು ನಿಮಗೆ ತೋರಿಸ್ತೀನಿ ಬಂದಾಗ ಹಾಕ್ಬಿಟ್ಟು. ಇಷ್ಟು ದಿನ ಚಡ್ಡಿ ಹಾಕ್ಕೊಂಡು ಚಿಕ್ಕ ಹುಡುಗನ ಥರ ಓಡಾಡ್ತಾ ಇದ್ದ. ಇವಾಗ ಅವನು 5th ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದ್ದಾನೆ. ಪ್ಯಾಂಟ್ ಹಾಕ್ಕೊಳ್ಳೋ ರೇಂಜಿಗೆ ಬಂದುಬಿಟ್ಟಿದ್ದಾನೆ ಇವಾಗ, ಗೊತ್ತಾ. ಪ್ಯಾಂಟ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನು ನೋಡೋಕೆ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕೂಡ ಕಾಯ್ತಾ ಇದ್ದೀನಿ ಅವನ ಯೂನಿಫಾರ್ಮ್ ಪ್ಯಾಂಟಲ್ಲಿ ನೋಡೋದಕ್ಕೆ. ಸಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಹೇರ್ ಪ್ಯಾಕ್ ಮಾಡೋಣ ಅಂತ ಇದ್ದೆ. ಇವತ್ತು ಸ್ವಲ್ಪ ದಾಸವಾಳ ಎಲ್ಲ ಬಿಟ್ಟಿತ್ತಲ್ಲ. ಇವತ್ತು ಪೂಜೆ ಮಾಡೋಕ್ಕೆ ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ. ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಹೆಂಗಿದ್ರು ಹೇರ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡು ಹೂವೆಲ್ಲ ಕಿತ್ಕೊಂಡು ಬಂದೆ. ಹೂವು ಜೊತೆಗೆ ಎಲೆನೂ ಕೂಡ, ಹಾಗೆ ರೋಸ್ಮೆರಿ ಕೂಡ ನಾನು ಪಾಟಲ್ಲೇ ಹಾಕ್ಕೊಂಡಿರೋದ್ರಿಂದ ಅದನ್ನು ಕೂಡ ತೊಗೊಂಡಿದ್ದೀನಿ. ರೋಸ್ಮೆರಿ ಹಾಗೆಯೇ ಮೆಂತ್ಯನೂ ನೀರಲ್ಲಿ ಹಾಕಿ ಕುದಿಸಿ, ಅದು 1 ಲೋಟ ನೀರನ್ನ ಅರ್ಧ ಲೋಟ, 1/4 ಲೋಟ ಆಗೋ ಅಷ್ಟು ಕುದಿಸ್ಕೋಬೇಕು. ಅದ್ರ ಜೊತೆಗೆ ನಾವು ಈ ದಾಸವಾಳ ಮತ್ತು ದಾಸವಾಳ ಎಲೆ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಆ ವಾಟರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡು ಹೇರ್ ಪ್ಯಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸಲ ಒಂದೊಂದು ರೀತಿ ಮಾಡೋದು. ಲಾಸ್ಟ್ ಟೈಮು ಮೆಂತ್ಯ ಎಲ್ಲ ನೆನೆಸ್ಬಿಟ್ಟು ಮಾಡಿದ್ದೆ ನಾನು, ತೆಂಗಿನಕಾಯಿ ಹಾಲು ಅದೆಲ್ಲ ಹಾಕ್ಕೊಂಡು. ಈ ಸರಿ ಈ ಥರ ಮಾಡ್ತಾಯಿದ್ದೀನಿ. ಇನ್ನು ರೋಸ್ಮೆರಿದು ಇದ್ರ ಥರ ಡಿಕಾಕ್ಷನ್ ಥರ ಮಾಡಿ ಇಟ್ಕೊಂಡ್ರೆ, ಅಂದರೆ ಸ್ಪ್ರೇ ಥರ, ಹೇರ್ ಸ್ಪ್ರೇ ಥರ ಮಾಡಿ ಇಟ್ಟಿದ್ದೀನಿ ನಾನು. ಅದನ್ನು ಕೂಡ ಅಷ್ಟೇ ಯಾವಾಗಾದರೂ ಟೈಮ್ ಸಿಕ್ಕಾಗ ಯೂಸ್ ಮಾಡ್ತೀನಿ. ರೆಗ್ಯುಲರಾಗಂತೂ ನನಗೆ ಯೂಸ್ ಮಾಡೋ ಅಷ್ಟು ಟೈಮು ಸಾಕಾಗ್ತಿಲ್ಲ. ಸೊ ಯಾವಾಗಾದರೂ ಮಾಡ್ತೀನಿ. ಅಂದರೆ ನನಗೋಸ್ಕರ ನಾನು ಟೈಮ್ ಮಾಡ್ಕೊಳೋಕ್ಕೆ ಆಗ್ತಾಯಿಲ್ಲ. ಇವಾಗ ಇಲ್ಲಿ ಸ್ವಲ್ಪ ಮೆಂತ್ಯ ಮತ್ತು ರೋಸ್ಮೆರಿನ ಹಾಕಿ ಕುದಿಸ್ತಾ ಇದ್ದೀನಿ. ಇದನ್ನು ನೀರನ್ನ ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ತೀನಿ. ಅದಾದಮೇಲೆ ಈ ಕಡೆ ದಾಸವಾಳ ಎಲೆ ಮತ್ತು ದಾಸವಾಳ ಹೂವು ತೊಗೊಂಡಿದ್ದೀನಿ. ವೈಟ್ ದಾಸವಾಳ ಒಂದಿತ್ತು ಮತ್ತು ರೆಡ್ ದಾಸವಾಳ ಇತ್ತು, 2 ಬಿಟ್ಟಿತ್ತು. ಅದನ್ನು ಅಷ್ಟನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆ ಮೊಸರು ಕೂಡ ಸೇರಿಸ್ಕೊಂಡಿದ್ದೀನಿ. ಮೊಸರು ಸೇರಿಸ್ಕೊಂಡು ಇದನ್ನು ಕೂಡ ರುಬ್ಕೊಂಡು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅದೇ ಕುದಿಸಿರೋ ನೀರಿತ್ತಲ್ವ ಅದನ್ನು ಹಾಕ್ಕೊಂಡು ಎತ್ತಿಟ್ಟಿದ್ದೀನಿ. ಇವಾಗ ಅಡುಗೆ ಕೂಡ ಆಗ್ತಾಯಿದೆ. ರೆಡಿ ಆಯಿತು ನುಗ್ಗೆಕಾಯಿ ಸಾರು. ನುಗ್ಗೆಕಾಯಿ ಸಾರು ನಾನು ಯೂಶ್ವಲಿ ಖಾರ ರುಬ್ಬಿಟ್ಟೆ ಮಾಡ್ತೀನಿ. ಪೌಡರ್ನ ಉದುರಿಸ್ಬಿಟ್ಟು ಹಾಗೆ ಮಾಡಿದ್ರೆ ಈಸಿ ಆಗುತ್ತೆ, ಬಟ್ ಅನಿಲ್ಗೆ ಅಷ್ಟು ಇಷ್ಟ ಆಗೋಲ್ಲ. ಈ ಥರ ರುಬ್ಬಿಟ್ಟು ಮಾಡಿದ್ರೆ ಸಾರು ಅವ್ರಿಗೆ ಇಷ್ಟ ಆಗುತ್ತೆ, ನುಗ್ಗೆಕಾಯಿ ಸಾರು. ಹಾಗಾಗಿ ರುಬ್ಬಿಟ್ಟೆ ಮಾಡ್ತೀನಿ. ಇನ್ನು ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಉಳಿದಿದೆ ಅಂತೇಳಿ. ಇನ್ನೊಂದು ಸ್ವಲ್ಪ ಉಳಿದಿದೆ ಅಷ್ಟೇ. ಪ್ರತಿ ಊಟಕ್ಕೂ ಚೆನ್ನಾಗಿ ಆಗ್ತಾಯಿದೆ ತಿನ್ನೋದಕ್ಕೆ. ಅದರಲ್ಲೂ ಈ ಮೋಡ ಮಳೆ ಎಲ್ಲ ಆದಾಗ ಒಂಥರ ಖಾರವಾಗಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಚೆನ್ನಾಗಿತ್ತು ಇವತ್ತಿನ ಲಂಚ್ ಕೂಡ. ಹಾಗೆ ಅದಾದಮೇಲೆ ಅನಿಲ್ಗೆ ನಾನು ಹೇರ್ ಪ್ಯಾಕ್ನ ಹಾಕ್ತಾಯಿದ್ದೆ. ಅವ್ರಿಗೂ ಕೂಡ ಮಾಡ್ತೀನಿ. ನನಗೇನಾದ್ರು ಮಾಡಿಕೊಂಡ್ರೆ ನಾನು
ಅವ್ರಿಗೂ ಕೂಡ ಅಪ್ಲೈ ಮಾಡ್ತೀನಿ, ಅವರು ನನಗೆ ಹಚ್ತಾರೆ. ಈ ಥರ ವೀಕೆಂಡಲ್ಲಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಪ್ರತಿ ಸರ್ತಿ ಅಂದ್ಕೊತೀವಿ. ಈ ಥರ ಏನಾದರೂ ಮಾಡೋಣ, ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ, ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ, ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ. ಆದರೆ ಏನಾದ್ರು ಕೆಲಸ ಬಂದುಬಿಡುತ್ತೆ, ಅದರಲ್ಲೇ ಬ್ಯುಸಿಯಾಗಿ ಹೋಗ್ತೀವಿ ಇಬ್ಬರೂ. ಬಟ್ ಇವತ್ತು ಸ್ವಲ್ಪ ನಮಗೋಸ್ಕರ ಅಂತ ಹೇಳಿ ಟೈಮ್ ಸಿಕ್ತು. ಇಬ್ಬರು ಒಂದು ಸ್ವಲ್ಪ ಸೀರೀಸ್ ನೋಡಿದ್ವಿ. ಅಯ್ಯನ ಮನೆ ಅಂತೇಳಿ ZEE5ಅಲ್ಲಿ ಒಂದು ಇತ್ತು, ಅದನ್ನು ಕೂಡ ನೋಡ್ಕೊಂಡ್ವಿ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಹಾರಾಕಿದ್ನಲ್ಲ, ಅದೆಲ್ಲ ಎತ್ಕೊಳ್ಳೋಣ ಅಂತ ಎತ್ಕೊಳ್ತಾ ಇದ್ದೆ. ಆಮೇಲೆ ನಾವು ಸ್ವಲ್ಪ ಕಾಫಿ ಎಲ್ಲ ಕುಡಿಯೋದು ಕಮ್ಮಿನೇ, ಡೈಲಿ ಏನು ಕಾಫಿ ಕುಡಿಯೋಕ್ಕೆ ಹೋಗಲ್ಲ. ಇವತ್ತು ಅಂದರೆ ವೀಕೆಂಡಲ್ಲಿ ಮಾತ್ರನೇ ಕಾಫಿ ಕುಡಿಯೋದು. ಅನಿಲ್ ಇದ್ದರೆ ಕಾಫಿ ಮಾಡಿಕೊಡು ಅಂತಾರೆ. ಅದರಲ್ಲೂ ಅವರೇನು ಹಾಲಲ್ಲೇ ಬೇಕು ಅಂತಲೂ ಕೇಳಲ್ಲ, ಅಥವಾ ಸಕ್ಕರೆ ಈ ಥರ ಎಲ್ಲ ಕೇಳಲ್ಲ. ಹಾಲಿದ್ದರೆ ಹಾಲಲ್ಲಿ ಮಾಡ್ತೀನಿ, ಇಲ್ಲ ಬರೀ ನೀರು ಮತ್ತು ಕಾಫಿ ಪೌಡರ್ ಹಾಕ್ಬಿಟ್ಟು ಬ್ಲ್ಯಾಕ್ ಕಾಫಿ ಥರ ಮಾಡಿಕೊಡ್ತೀನಿ. ಸಕ್ಕರೆ ಏನು ಬೆಲ್ಲನೂ ಏನು ಯೂಸ್ ಮಾಡೋದಿಲ್ಲ, ಬರೀ ಕಾಫಿ ಪೌಡರ್ ಮತ್ತು ಹಾಲು ಇಷ್ಟೇ. ನಾನು ಕೂಡ ಇವಾಗ ಆದಷ್ಟು ಶುಗರು ಮತ್ತು ಬೆಲ್ಲ ಇದೆಲ್ಲದನ್ನು ಕಡಿಮೆ ಮಾಡಿದ್ದೀನಿ. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ಗೆ. ಥ್ಯಾಂಕ್ ಯು. ವೀಕೆಂಡ್ ಕಾಫಿ ವೀಕೆಂಡ್ ಕಾಫಿ ವಿತ್ ದೀಪಿಕಾ. ವೀಕೆಂಡಲ್ಲಿ ಮಾತ್ರ ಅಲ್ವಾ ನಮ್ಮ ಮನೇಲಿ ಕಾಫಿ ಮಾಡೋದು, ಅದಕ್ಕೆ. ನೀವಿದ್ರೆ ಕಾಫಿ ಕೇಳ್ತೀರಾ, ಇಲ್ಲಾಂದರೆ ಯಾರು ಕಾಫಿ ಕೇಳಲ್ಲ. ಅದನ್ನು ಏನು ಕಾಫಿ ಅಂದರೆ ಏನು ಸಕ್ಕರೆ ಎಲ್ಲ ಹಾಕಿ ಮಾಡೋದೇನಲ್ಲ, ಬರೀ ಕಾಫಿ ಪುಡಿ ಹಾಲು ಅಷ್ಟೇ. ಅಯ್ಯೋ ಅಯ್ಯೋ, ಡ್ರಾಮಾ ಮಾಡೋದ್ರಲ್ಲಿ ಎತ್ತಿದ ಕೈ. ಅದು ಹೆಂಗೆ ಸಕ್ಕರೆ ಬೆಲ್ಲ ಹಾಕದೆ ಸ್ವೀಟ್ ಆಗಿಬಿಡುತ್ತೆ. ಓಹೋ. ಇಬ್ಬರು ಕೂತ್ಕೊಂಡು ಕಾಫಿನ ಕುಡಿತಾ ಇದ್ದೀವಿ. ನಾನು ಈ ಥರ ಕಾಫಿ ಟೀ ಎಲ್ಲ ಕುಡಿಯೋದೇ ಇಲ್ಲ, ಆದ್ರೂ ಇವತ್ತು ಕುಡಿತಾ ಇದ್ದೀನಿ. ನಮ್ಮ ಮನೇಲಿ ಅಭ್ಯಾಸನೇ ಇಲ್ಲ. ನಮ್ಮ ಅಮ್ಮ ಆಗಲಿ ನಮ್ಮ ಅಪ್ಪಾಜಿ ಆಗಲಿ ಯಾರು ಕಾಫಿ ಕುಡಿಯೋಲ್ಲ. ನಮ್ಮ ಅಪ್ಪಾಜಿ ಕಾಫಿ ಟೀ ಕುಡಿಯೋದೇ ಇಲ್ಲ. ಅದು ಯಾವಾಗಾದರೂ ಅಕೇಶ್ನಲಿ ಆದರೂ ಕೂಡ ನಮ್ಮ ಅಪ್ಪಾಜಿ ಕಾಫಿ ಟೀ ಕುಡಿಯೋಲ್ಲ. ನಮ್ಮ ಮನೇಲಿ ನಮ್ಮ ಕೃಷ್ಣನೇ ಜಾಸ್ತಿ ಸ್ವೀಟ್ ತಿನ್ನೋಕ್ಕೆ, ಕಾಫಿ ಕುಡಿಯೋಕ್ಕೆ ಎಲ್ಲ ಇಷ್ಟಪಡೋದು. ನಮ್ಮ ಚಿನ್ನಿನೂ ಅಷ್ಟು ಸ್ವೀಟ್ಸ್ ಎಲ್ಲ ಅಷ್ಟು ಆಸೆ ಪಡೋಲ್ಲ. ಅವಳು ಇಷ್ಟ ಅಂದರೆ ಚಿಕನ್ನು, ಫಿಶ್ಶು ಇದೆರಡೇ ಜಾಸ್ತಿ ಇಷ್ಟಪಡೋದು. ನಮ್ಮ ಕೃಷ್ಣ ಹಾಗಿಲ್ಲ, ಎಲ್ಲದನ್ನು ತಿಂತಾನೆ. ಇದನ್ನು ಮರ್ತುಬಿಟ್ಟಿದ್ಲವಳು. ಒಂದೇನೋ ಮರ್ತುಬಿಟ್ಟಿದ್ಲು, ಎಲ್ಲ ಹೇಳ್ತಾ ಇದ್ಲು. ಅದನ್ನು ನಾನು ನೆನ್ಪಿಟ್ಕೊಂಡು ತರಿಸಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ತರೋದಂದ್ರೆ ಲೇಟ್ ಆಗುತ್ತಲ್ಲ. ಸೊಳ್ಳೆ ಕಚ್ಚುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಮತ್ತೆ ಬೇಡವಾಗಿತ್ತು. ಮತ್ತೆ ಸೊಳ್ಳೆ ಇಲ್ವಾ ಅಲ್ಲಿ? ಸೊಳ್ಳೆ ಇದೆ, ಸ್ಟಾರ್ಟಿಂಗ್ ಅಲ್ಲಿ ಕಚ್ಚಿತ್ತು, ಆಮೇಲೆ ಕಚ್ಚಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೀನು ನೋಡಿದ್ದಲ್ಲ. ಸ್ಟಾರ್ಟಿಂಗಲ್ಲಿ ಮಳೆಗಾಲ, ಆಮೇಲೆ ಇರಲ್ವಲ್ಲ, ಹಂಗಾಗಿ ಅನ್ಸುತ್ತೆ ಮೋಸ್ಟ್ಲಿ. ಮಳೆಗಾಲದಲ್ಲಿ ಅವಶ್ಯಕತೆ ಇದೆ. ತಡಿ ಒಂದು ನಿಮಿಷ. ಫುಲ್ ಓಪನ್ ಮಾಡಲ? ಮಾಡು. ಮತ್ತೆ ಕ್ಲೋಸ್ ಮಾಡು. This is ಸಿಂಗಲ್ ಅಲ್ವಾ? ಅಲ್ಲಿ ಕೊಡ್ಸಿದ ಥರನಾ ಅಥವಾ ಇದು ಚೆನ್ನಾಗಿದೆಯಾ ಕ್ವಾಲಿಟಿ? ಅಲ್ಲಿ ಕೊಡ್ಸಿದ ಥರ ಚೆನ್ನಾಗಿರ್ಲಿಲ್ವಾ? ಹಿಂಗಿದೆ ನೋಡಿ ಮಾಸ್ಕಿಟೋ ನೆಟ್. ಇದ್ರ ಲಿಂಕ್ನ ನಾನು ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಚೆನ್ನಾಗಿದೆ ಜಿಪ್ಪು ಈ ಥರ. ನೋಡ್ಬಿಟ್ಟು ಕ್ವಾಲಿಟಿ ಪ್ಲಸ್ ರೇಟಿಂಗ್ ಎಲ್ಲ ಚೆನ್ನಾಗಿರೋದೆ ತೊಗೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಇದರಲ್ಲಿ ಡಿಸೈನ್ ಎಲ್ಲ ಇತ್ತು, ಆ ಥರದ್ದು ಬೇಡ ಅಂತ ಈ ಥರ ಸಿಂಪಲ್ ಆಗಿರೋದು ಸಾಕು ಅಂತ. ಇದರಲ್ಲಿ ಸ್ಟಾರ್ಸು ಆ ಥರ ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಇತ್ತು, ಅದೆಲ್ಲ ಬೇಡ ಅಂತ ಇದೆ ನೋಡಿದೆ. ಅದರಲ್ಲಿ ಫೋಲ್ಡ್ ಮಾಡೋದು ಹೆಂಗೆ ಅಂತ ಇರುತ್ತೆ, ನೋಡ್ಕೊ, ಗೊತ್ತಾಯ್ತಾ?
ವೆಲ್ಕಮ್ ಬ್ಯಾಕ್ ಅಗೇನ್. ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ, ಬಟ್ ಫುಲ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಿನ್ನೆಯ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಲಗೇಜ್ ಎಲ್ಲ ಆಲ್ಮೋಸ್ಟು ರೆಡಿ ಆಗಿದೆ. ಒಂದು ಮನೇನ ಖಾಲಿ ಮಾಡ್ಕೊಂಡು ಹೋಗೋ ಥರ ಫೀಲ್ ಆಗ್ತದೆ. ಅನಿಲ್ ಅದೇ ಹೇಳ್ತಾಯಿದ್ರು, ಖಾಲಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ, ನಾವು ಹಿಂಗಿದ್ರು ಕಾಮ್ ಆಗಿದೆ, ಆರಾಮಾಗಿರ್ಬೋದು ಅನ್ನೋ ಥರ ಹೇಳ್ತಾಯಿದ್ರು. ಹೆಂಗಿದ್ರು ಇಲ್ಲೂ ಬಾಡಿಗೆ ಕಟ್ಟದೆ, ಅಲ್ಲೂ ಬಾಡಿಗೆ ಕಟ್ಟದೆ, ಅಲ್ಲಿ ಹೆಂಗಿದ್ರು ಸ್ವಲ್ಪ ಪ್ರಾಪರ್ಟಿ ಎಲ್ಲ ಸ್ವಲ್ಪ ಕಡಿಮೆಗೆ ಸಿಕ್ಕಿದ್ರೆ ಅಲ್ಲೇ ತೊಗೊಂಬಿಡೋಣ ಅನ್ನೋ ಥರ ಹೇಳ್ತಾಯಿದ್ರು. ನೋಡೋಣ ಹಿಂಗಾಗತ್ತೆ ಅಂತೇಳಿ. ಓಕೆ ಬನ್ನಿ, ಇವಾಗ ನಮ್ಮವ್ರ ಮನೆಗೆ ಬೇರೆ ಹೋಗಬೇಕು. ನಾನಿನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮಮ್ಮನ ಅಪ್ಪಾಜಿ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಮಾತಾಡಿಸ್ಬಿಟ್ಟು ಅಲ್ಲಿಂದ ಮತ್ತೆ ಬಂದುಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡು ಹೊರಡೋದು. ನಮ್ಮ ಚಿನ್ನಿಗೆ ಇಷ್ಟ ಅಂತ ರೊಟ್ಟಿ ಬೇರೆ ಮಾಡಿದಾರಂತ. ಸೊ ರೊಟ್ಟಿ ತಿನ್ನಿಸ್ಕೊಂಡು ಹಾಗೇ ಏನಾದರೂ ಇದ್ರೆ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಬನ್ನಿ ಹೊರಡೋಣ. ಪೂಜೆ ಕೂಡ ಮಾಡಿದೆ ಇವತ್ತು, ಎಲ್ಲ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ನಾನು ಚಪಾತಿ ಚೆನ್ನಾಗಿ ಮಸಾಲ ಮಾಡಿದೆ, ಅವ್ಳಿಗೂ ಇಷ್ಟ ಆಗುತ್ತೆ ಅಂಥೇಳಿ ಇಷ್ಟಪಟ್ಕೊಂಡು ತಿಂದು. ಹಾಗೆ ಐಸ್ ಕ್ರೀಮ್ ಕೂಡ ತರಿಸ್ಕೊಟ್ಟೆ. ಐಸ್ ಕ್ರೀಮ್ ಫೈನಲಿ ಅವಳಿಗೆ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಂತೆ, ಚಾಕ್ಲೇಟ್ದು. ಸೊ ಐಸ್ ಕ್ರೀಮ್ ಕೂಡ ಕೊಡಿಸ್ದೆ. ನೋಡೋಣ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂಥೇಳಿ. ಹಾಗೇ ತುಂಬ ಜನ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಕೇಳ್ತಾಯಿದ್ರಿ. ಇವತ್ತು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ನನಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ ಕೊಡ್ಬೋದು ಅಂಥೇಳಿ. ಯಾಕೆಂದರೆ ನಾನು ಇಷ್ಟು ದಿನ ಹೆಂಗಿರುತ್ತೋ ಏನೋ, ಇವಳಿಗೇನೆ ಸೆಟ್ ಆಗಿದೆಯಾ ಇಲ್ವಾ, ಇದು ಎಲ್ಲದೂ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ನಾನು ಇಷ್ಟು ದಿನ ಹಾಸ್ಟೆಲ್ ಡೀಟೇಲ್ಸ್ ಏನು ಕೊಟ್ಟಿರಲ್ಲ. ಸೆಕ್ಯೂರಿಟಿ ಪರ್ಪಸ್ ಅಂತ ಏನಿಲ್ಲ, ಯಾಕೆಂದರೆ ಅಲ್ಲಿ ಹೋದರೆ ಅವ್ರು ನಮಗೇನೆ ಅಷ್ಟು ಇದು ಮಾಡಲ್ಲ, ನಮಗೇನೆ ಬಿಡಲ್ಲ ಅವರು. ನಮಗೆ 106 ರಿಸ್ಟ್ರಿಕ್ಷನ್ಸು ಅಲ್ಲಿ ಹೋದರೆ ಇವಳನ್ನ ಕರ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಏನೂ ಸಮಸ್ಯೆ ಇಲ್ಲ. ಮತ್ತು ನಮ್ಮ ಜೊತೆ ಇರೋಕ್ಕೂ ಬಿಡಲ್ಲ ಅವರು. ಒಂದು ದಿವಸ ಹೋಗ್ತೀವಲ್ಲ, ನಮ್ಮ ಜೊತೆ ಏನು ಇರೋಕ್ಕೆ ಬಿಡಲ್ಲ, 1-2 hours ಕಳಿಸ್ತಾರೆ ಅಷ್ಟೇ. ಸೊ ಹಾಗಾಗಿ ಈ ಸರಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಅವಳ ಹಾಸ್ಟೆಲ್ ಡೀಟೇಲ್ಸ್ ಆಗಿರ್ಬೋದು, ಸ್ಕೂಲ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಶೇರ್ ಮಾಡ್ತೀನಿ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ಸ್ಟಿಲ್ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ತೀನಿ. ತುಂಬ ಹೋದ ವರ್ಷನೇ ಮಾಡೋಣ ಅಂತ ಅಂದ್ಕೊಂಡೆ ಸೇರಿಸಿದ ತಕ್ಷಣ. ಬಟ್ ನಮಗೆ ಹೊಸದಲ್ವ, ಫಸ್ಟ್ ಟೈಮ್ ನಾವು ಸೇರಿಸಿರೋದು. ಆಮೇಲೆ ಅದು ಅಲ್ಲದೆ ಸೇರಿಸಿದ ಮೇಲೆ ನಮಗೆ ಫೀಲ್ ಹೆಂಗಿರುತ್ತೆ ಅಂತ ಅಂದರೆ ತಲೆನಲ್ಲಿ ಅಪ್ಪ ಹೆಂಗಿದೆಯೋ ಏನೋ ಅನ್ನೋ ಥರ ಇರುತ್ತೆ. ಆ ಟೈಮಲ್ಲಿ ನಾನು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡೋದು ಅಥವಾ ಸೇರಿಸೋದು, ಅದು ಅಲ್ಲದೆ ನಾನು ತೋರಿಸೋದು, ಇಂಥ ಹಾಸ್ಟೆಲ್ಗೆ ಸೇರಿಸಿದ್ದೀನಿ ಅಂತೇಳಿ, ಆಮೇಲೆ ಇಲ್ಲ ಇದು ಸರಿ ಇಲ್ಲ, ಹಂಗಾಗಿದೆ ಹಿಂಗಾಗಿದೆ ಅಂತ ಅಂದ್ಬಿಟ್ರೆ, ಹಂಗೆ ಪ್ರಾಬ್ಲಮ್ ಆಗುತ್ತೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ರೆ ನಮಗೆ ಹೋಗಿ ಕಳಿಸಿ ಒಂದು ವಾರಕ್ಕೆ ಮತ್ತೆ ವಾಪಸ್ ಕರ್ಕೊಂಬರೋಣ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳಿರಲಿಲ್ಲ ಅಷ್ಟೇ. ಇವಾಗ ಅವಳೇ ಒಂದು ವರ್ಷ ಇದ್ದಿದ್ದರಿಂದ ನಮಗಲ್ಲಿ ಹೆಂಗಿದೆ, ಏನು ಸೇಫ್ಟಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲದೂ ಆಲ್ಮೋಸ್ಟು ಗೊತ್ತಾಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ನಮಗೆ ಅರ್ಥ ಆಗಿರೋದ್ರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ಬೋದು. ಅದು ಪ್ಯೂರ್ಲಿ ನಿಮ್ಮ ಇಂಟ್ರೆಸ್ಟು. ನಾನು ಯಾವುದೇ ರೀತಿ ಹೇಳೋದಿಲ್ಲ, ಅದು ನಿಮ್ಮ ಇಷ್ಟ. ನಮಗೇನೋ ಇಷ್ಟ ಆಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ಸೇಫ್ಟಿ ಇದೆ. ಮೇಯ್ನಾಗಿ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನಗೇನು ತೊಂದರೆ ಇಲ್ಲ. ಅವಳಿಗೂ ಅಷ್ಟೇ, ಅಂದರೆ ಅವಳಿಗೊಂಥರ ಫೀಲ್ ಇಲ್ಲ, ಹೋಗೋಕ್ಕೆ ಇಷ್ಟ ಇಲ್ಲ, ಆ ಥರ ಫೀಲ್ ಇಲ್ಲ. ಅವಳಿಗೂ ಕೂಡ ಇಷ್ಟ ಆಗಿದೆ, ಮಕ್ಳಿಗೂ ಕೂಡ ಇಷ್ಟ ಆಗಬೇಕು, ಆ ಥರ ಅವಳಿಗೂ ಇಷ್ಟ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಈ ವಿಷಯನ. ಹಾಸ್ಟೆಲ್ ಯಾವುದು ಏನು ಅಂತ ತೋರಿಸ್ಬಿಡ್ತೀನಿ. ನನಗೂ ಕೂಡ ತುಂಬ ದಿವಸದಿಂದ ನನಗೊಂಥರ ಈ ಥರ ಇರೋಕ್ಕೆ ಇಷ್ಟ ಆಗಲ್ಲ, ತೋರಿಸ್ಬಿಡ್ಬೇಕು ಅಂತ ಆಸೆ. ಹೋಗ್ತೀನಲ್ಲ ಅಲ್ಲಿಗೆ, ವಾತಾವರಣ ಎಲ್ಲ ಚೆನ್ನಾಗಿದೆ, ನಿಮಗೂ ತೋರಿಸ್ಬಿಡೋಣ ಅಂತ ಎಷ್ಟೊಂದು ಸರಿ ನೋಡಿದ್ದೀನಿ, ಬಟ್ ತೋರ್ಸೋಕ್ಕೆ ಆಗಿರಲಿಲ್ಲ. ಇವತ್ತು ಖಂಡಿತ ನೆಕ್ಸ್ಟ್ ಇವಾಗ ಹೊರಡ್ತೀವಲ್ಲ, ಹೋಗಿದ್ಮೇಲೆ ತೋರಿಸ್ತೀನಿ. ಆಮೇಲೆ ನಾವು ಕಾರಲ್ಲಿ ಹೋಗ್ತಾ ಇಲ್ಲ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ರೀಸನ್ ಏನಂದರೆ ನನಗೆ ಸ್ವಲ್ಪ ಟ್ರಾವೆಲ್ ಸಿಕ್ಕು, ವಾಮಿಟಿಂಗ್ ಹೋದು, ಇದು ಒಂಥರ ಸುಸ್ತಾಗುತ್ತೆ ನನಗೆ ಕಾರಲ್ಲಿ ಬಸ್ಸಲ್ಲಿ ಎಲ್ಲ ಹೋದರೆ. ಸೊ ಹಾಗಾಗಿ ಅದು ಅಲ್ಲದೆ ನಾನು ಅನಿಲ್ ಇಬ್ಬರೇ ಹೋಗ್ತಾ ಇರೋದು, ಚಿನ್ನಿನ ಕರ್ಕೊಂಡು ಇಬ್ಬರೇ. ಮತ್ತು ಆ ಕಡೆಯಿಂದ ಒಬ್ಬರೇ ಫುಲ್ಲು ಡ್ರೈವ್ ಮಾಡ್ಕೊಂಡು ಬರೋಕ್ಕೆ ಎಲ್ಲ ಸುಸ್ತಾಗತ್ತೆ, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳಿ ನಾವು ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. ಇವತ್ತು ನೈಟ್ ಟ್ರೈನಿಗೆ ಹೋಗ್ತೀವಿ, ಮತ್ತು ನಾಳೆ ನೈಟ್ ಟ್ರೈನ್ಗೆ ಆ ಕಡೆಯಿಂದ ಬರ್ತೀವಿ. ನಾಳೆ ಇಡೀ ದಿನ ಸ್ವಲ್ಪ ಪ್ರೋಸೆಸ್ ಎಲ್ಲ ಇರುತ್ತೆ, ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಸಿ, ಹಾಸ್ಟೆಲ್ಗೆ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಬಿಟ್ಟು ಅವಳಿಗೆಲ್ಲ ಪ್ಯಾಕಿಂಗ್ ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಎಲ್ಲ ಜೋಡಿಸ್ಕೊಟ್ಟು ಈ ಕಡೆ ಬರ್ತಾ ಇರ್ತೀವಿ. ಅಪ್ಪ ಒಂದು ಕಡೆಯಿಂದ ನಗ್ನಗ್ತಾ ಮಾತಾಡ್ತಿರ್ಬೋದು ನಾನು, ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿ ನಿಮ್ಮ ಮುಂದೆ ನಗ್ನಗ್ತಾ ಮಾತಾಡ್ತಿರ್ಬೋದು, ಬಟ್ ಮನಸ್ಸಲ್ಲಿ ಅದು ಒಂಥರ ಇದ್ದೇ ಇದೆ. ಅದನ್ನು ಹೇಳೋಕ್ಕಾಗಲ್ಲ. ಓಕೆ, ಗೊತ್ತಾಗತ್ತೆ ಅಂತ ಅಂದ್ಕೊಳ್ತೀನಿ ಒಂದಷ್ಟು ಜನಕ್ಕೆ, ಬಿಟ್ಟಿರೋರಿಗೆ ಅನ್ಬೋದು, ಏನಕ್ಕೆ ಕಾಳ್ತೀರಾ, ಕರ್ಕೊಂಡ್ಬಿಡಿ, ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದಮೇಲೆ ಏನಕ್ಕೆ ಬಿಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡ್ತಾರೆ ತುಂಬ ಜನ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಅದಕ್ಕೂ ಟೈಮ್ ಬರುತ್ತೆ ಉತ್ತರ ಕೊಡೋದಕ್ಕೆ, ಆವಾಗ ಉತ್ತರ ಕೊಡ್ತೀನಿ.
ನಮ್ಮಮ್ಮ ಚಿನಿಗೆ ಅಂತೇಳಿ ರೊಟ್ಟಿ ಮಾಡ್ತಾಯಿದ್ರು, ಬಿಸಿ ಬಿಸಿ ಮಾಡಿಕೊಟ್ರು ಅವಾಗ ಹೋದ್ಮೇಲೆ. ರೊಟ್ಟಿ ಜೊತೆಗೆ ಜುಮ್ಕಿನ ಜಿನ್ಕ ಅಂತ ಏನೋ ಹೇಳ್ತಾರೆ ಇದು. ಇದನ್ನು ಕಾಳಲ್ಲಿ ಮಾಡ್ತಾರೆ ಮತ್ತು ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ. ಕಡಲೆ ಹಿಟ್ಟಲ್ಲಿ ಮಾಡೋದು ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ. ಕಾಳಲ್ಲಿ ಮಾಡೋದು ಅಂತ ಅಂದರೆ ಹುರುಳಿಕಾಳು, ಕಡಲೆಕಾಳು ಮತ್ತು ಹೆಸರು ಕಾಳು, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿರುತ್ತೆ. ನಮ್ಮ ಅಪ್ಪಾಜಿ ಕೂಡ ಬಂದರು ವೀಡಿಯೋದಲ್ಲಿ. ಬರೋಕ್ಕಿಷ್ಟ ನಮ್ಮ ಅಪ್ಪಾಜಿಗೆ. ನೆಕ್ಸ್ಟ್ ಟೈಮ್ ನಮ್ಮ ಅಪ್ಪಾಜಿನ ಕೂಡ ಮಾತಾಡಿಸ್ತೀನಿ ವೀಡಿಯೋದಲ್ಲಿ. ಮಾತಾಡೋಕ್ಕಷ್ಟು ಕಂಫರ್ಟ್ ಫೀಲ್ ಮಾಡಲ್ಲ, ಬಟ್ ವೀಡಿಯೋದಲ್ಲಿ ಬರ್ತಾರೆ ಇವಾಗ ಚೆನ್ನಾಗಿ ಖುಷಿಯಿಂದ. ನೋಡೋಣ ನೆಕ್ಸ್ಟ್ ಟೈಮ್ ಮಾತಾಡಪ್ಪಾಜಿ ಅಂತ ಹೇಳಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ. ಅವಾಗೆಲ್ಲ ಎಷ್ಟು ರೊಟ್ಟಿ ಮಾಡೋರು ಅಂದರೆ ಅಷ್ಟು ಮಾಡೋರಂತೆ. ನಮ್ಮಮ್ಮ ಹೇಳ್ತಾರೆ ಇವಾಗಲೂ, ಇಷ್ಟಿಷ್ಟು ಎತ್ತರ ರೊಟ್ಟಿ ಆಗ್ತಾಯಿದ್ದೆ ಅವಾಗ ಅಂತೇಳಿ. ಇವಾಗೇನು ದೊಡ್ಡ ವಿಷಯ ಅಲ್ಲ ಇಷ್ಟೆಲ್ಲ ಅಂತ ಹೇಳ್ತಾ ಇರ್ತಾರೆ. ಇವಾಗ ನನಗೂ ಕೂಡ ಆಗ್ತಾಯಿದ್ರು. ನಾನು ರೊಟ್ಟಿ ತಿಂದ್ಕೊಂಡು ಸಾಂಬಾರೆಲ್ಲ ತೊಗೊಂಡು ಬಂದೆ. ಮತ್ತು ಇಲ್ಲೆಲ್ಲ ಪ್ಯಾಕಿಂಗು ಅದು ಇದು ಕೆಲಸ, ಮತ್ತು ಟ್ರಾವೆಲ್ ಮಾಡಬೇಕು, ಟಯರ್ಡ್ ಆಗುತ್ತೆ ಅಂತ ಹೇಳಿ ನಮ್ಮಮ್ಮನೇ ಆಲ್ರೆಡಿ ಸಾರೆಲ್ಲ ಮಾಡಿಟ್ಟಿದ್ರು. ಅಲ್ಲಿಂದ ಸಾರೆಲ್ಲ ಪಾರ್ಸೆಲ್ ತೊಗೊಂಡು ಬಂದಿದ್ದೀನಿ. ಮೊಳಕೆ ಹುಳಿಕಾಳು ಸಾರು ಮಾಡಿದರು, ರೊಟ್ಟಿ ಮಾಡಿ ಜುಮ್ಕಿ ಮಾಡಿದರು. ಸೊ ಮುಗಿಸ್ಕೊಂಡು ಎಲ್ಲ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನಮ್ಮ ಚಿನ್ನಿ ಕೂಡ ಮಾತಾಡಿಸ್ಕೊಂಡು. ನಮ್ಮಂಗೆ ನಮ್ಮ ಚಿನ್ನಿ ಅಂದರೆ ಸಖತ್ ಇಷ್ಟ. ತುಂಬ ಇದು ಮಾಡ್ತಾರೆ, ಚಿನ್ನಿನ ಕರ್ಕೊಂಬ, ಚಿನ್ನಿನ ಮಾತಾಡಿಸ್ಬೇಕು, ನಾನು ಬರಬೇಕು, ಅವಳು ಹಾಸ್ಟೆಲ್ಗೆ ಹೋದ್ಮೇಲೆ ನನ್ನ ಕರ್ಕೊಂಡೋಗು ಅಂತ ಹೇಳ್ತಿರ್ತಾರೆ. ನಾನೇ ಸುಮ್ಮನೆ ಅಷ್ಟೊಂದು ದೂರ ಎಲ್ಲ ಟ್ರಾವೆಲ್ ಮಾಡಿದ್ರೆ ಟಯರ್ಡ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಲ್ಲ. ಹೋದಾಗ ವಿಡಿಯೋ ಕಾಲ್ ಮಾಡಿ ತೋರಿಸೋದು, ಫೋನ್ ಮಾಡಿಕೊಡೋದು ಮಾಡ್ತೀನಿ. ಅಮ್ಮವ್ರ ಮನೆ ಮುಗಿಸ್ಕೊಂಡು ಬರಬೇಕಿದ್ರೆ ನಮ್ಮ ಚಿನ್ನಿ ಅದೇ ಹೇಳ್ತಾಯಿದ್ಲು, ಅಜ್ಜಿ ಆಲ್ರೆಡಿ ಎಮೋಷ್ನಲ್ ಆಗಿಬಿಟ್ಟಿತ್ತು ಗೊತ್ತಾ, ಮುಖ ಆಲ್ರೆಡಿ ಅಳೋ ಥರ ಆಗಿತ್ತು ಅಜ್ಜಿದು ನಾನು ಬರಬೇಕಿದ್ರೆ ಅಂತ ಹೇಳ್ತಾಯಿದ್ಲು. ಹೌದು, ನಮ್ಮಮ್ಮ ಸ್ವಲ್ಪ ಆ ವಿಷಯದಲ್ಲಿ ಎಮೋಷ್ನಲ್ ಆಗ್ತಾರೆ, ನಮಗಿಂತನೂ ಜಾಸ್ತಿ. ಅವಳಿಗೆ ಕಳಿಸ್ಬೇಕಿದ್ರೆ ಒಂದು ಸ್ವಲ್ಪ ಅವ್ರಿಗೆ ಒಂಚೂರು ಬೇಜಾರಾಗ್ತಾಯಿತ್ತು. ಬಟ್ ಸ್ಟಿಲ್ ಹತ್ತಿರ ಮತ್ತು ಅವಳು ಅಳ್ತಾಳೆ ಅಂತ ಹೇಳಿ ಅಳೋಕ್ಕೇನು ಹೋಗಲಿಲ್ಲ. ಅಷ್ಟರಲ್ಲಿ ನಾನು ಕರ್ಕೊಂಬಂದುಬಿಟ್ಟೆ. ಇನ್ನು ನಮ್ಮ ಕೃಷ್ಣಂದು ಚಿನ್ನಿದು ಸಮ್ಮರ್ ಹಾಲಿಡೇ ಈ ವರ್ಷದ್ದು ಲಾಸ್ಟ್ ಫೈಟ್ ಅಂತೇಳಿ ಇಬ್ಬರೂ ಪಿಲ್ಲೋ ಫೈಟ್ ಮಾಡ್ಕೊಳ್ತಾಯಿದ್ರು. ಅದನ್ನು ಕೂಡ ಚೆನ್ನಾಗಿರುತ್ತೆ. ಮುಂದೆ ಯಾವಾಗಾದರೂ ನೋಡಿದಾಗ ಅವರು ಕೂಡ ಖುಷಿ ಪಡ್ತಾರೆ. ದೊಡ್ಡವ್ರು ಆದಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ. ಈಗ ಒಂದಷ್ಟು ಅವ್ರು ಚಿಕ್ಕ ವಯಸ್ಸಿಂದು ವೀಡಿಯೋ ಕ್ಲಿಪ್ಪಿಂಗ್ಸು ಎಲ್ಲ ತೊಗೊಂಡಿರೋದೆಲ್ಲ ನೋಡಿಬಿಟ್ಟು ಅವ್ರಿಗೊಂಥರ ಖುಷಿ, ಒಂಥರ ತೆಗ್ದುಬಿಟ್ಟು ನೋಡಿ ಖುಷಿ ಪಡ್ತಿರ್ತಾರೆ. ನಮ್ಮ ಚಿನ್ನಿದು ಹಲ್ಲು ಮುರಿದೋಗಿದ್ದಾಗ ಒಂದಷ್ಟು ಹಾಡು ಹೇಳಿರೋದು, ಒಂದಷ್ಟು ಸಿಕ್ಕಾಬಟ್ಟೆ ವೀಡಿಯೋಸ್ ಎಲ್ಲ ಇದೆ. ನಾವು ಅವಾಗವಾಗ ಕೂತ್ಕೊಂಡು ನೋಡ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ. ನೋಡೋಣ, ನಾನು ಯೂಟ್ಯೂಬಲ್ಲೂ ಕೂಡ ಪೋಸ್ಟ್ ಮಾಡ್ತೀನಿ ಯಾವಾಗಾದರೂ. ಚಿಕ್ಕ ಮಕ್ಕಳಿದ್ದಾಗ ತುಂಬ ಕ್ಯೂಟ್, ತೊದಲು ಮಾತಾಡೋದು ಅದೆಲ್ಲ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನಾನು ಅವಾಗವಾಗ ನೋಡಿ ಖುಷಿ ಪಡ್ತಾ ಇರ್ತೀನಿ. ಇನ್ನು ನಮ್ಮಮ್ಮ ನಮ್ಮ ಚಿನ್ನಿಗೆ ದುಡ್ಡು ಕೊಟ್ಟರು ಆಯಿತಾ. ನಾನು ಇಸ್ಕೋ ಅಂತ ಹೇಳಿದೆ ಅವಳಿಗೆ. ಯಾಕೆಂದರೆ ಇವಾಗ ನನಗೆ ಊರಿಗೆ ಹೋದಾಗ ಅಂದರೆ ಇವಾಗ ಮದುವೆ ಆದಮೇಲೂ ಕೂಡ ನಾನು ಹೋದರೆ ನಮ್ಮ ಅಜ್ಜಿ ನಂಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ದುಡ್ಡು ಕೊಡೋರು. ನಾನು ಬೇಡ ಅಂತ ಹೇಳ್ತಾಯಿದ್ದೆ. ನಮ್ಮ ಅಜ್ಜಿ ನಾವು ಇರೋ ತನಕ ಕೊಡ್ತೀವಿ, ಇಸ್ಕೋ, ಆಮೇಲೆ ಯಾರು ಇರ್ತಾರೆ ಕೊಡೋಕ್ಕೆ ಅಂತ ಹೇಳ್ತಾಯಿದ್ರು. ಅದೇ ನೆನ್ಪು ಮಾಡ್ಕೊತಾ ಇದ್ದೆ. ನಮ್ಮ ಅವ್ವ ಇದ್ದಾಗ ನಂಗೆ ದುಡ್ಡು ಕೊಡೋದು. ಇವಾಗ ಹೌದು, ಯಾರು ಕೊಡ್ತಾರೆ ಅಂತೇಳಿ ಅದಕ್ಕೆ ನಮ್ಮ ಚಿನ್ನಿಗೆ ಹೇಳ್ದೆ ಇಸ್ಕೋ ಪರವಾಗಿಲ್ಲ ಅಂತ ಹೇಳಿ. ಇದನ್ನ ನಮ್ಮಮ್ಮಂಗೆ ಕಾಲಿಗೆ ಬೀಳು ಮತ್ತು ನಮ್ಮ ಅಪ್ಪಾಜಿ ಕಾಲಿಗೆ ಬೀಳಿಸ್ಬಿಟ್ಟು ಆಶೀರ್ವಾದ ತೊಗೊಂಡು ಹೋಗೋಣ ನಡಿ, ಒಳ್ಳೇದಾಗತ್ತೆ, ಎಲ್ಲ ಹಿರಿಯರ ಆಶೀರ್ವಾದ ಇರಬೇಕು ಅಂತ ಹೇಳಿ ಕರ್ಕೊಂಡು ಬಂದೆ. ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ನಡೀತಾ ಇದೆ. ನನ್ನ ಬುಕ್ಕೆಲ್ಲ ಎತ್ಕೊಂಡು ಹೋಗ್ತಿದ್ದಾಳೆ ನೋಡಿ. ನೀನೇನು ಓದ್ ಮುಗಿಸಿದ ತಾನೆ? ಆದ್ರೂ ಮತ್ತೊಂದು ಸರಿ ಓದ್ತಿದ್ದೆ ನಾನು. ಮತ್ತೆ ಇವಾಗ ಅನ್ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡುತ್ತೆ ಹೇಳಿ. ಇವಾಗ ಈ ಬ್ಯಾಗ್ ತುಂಬ ದಪ್ಪ ಕಾಣ್ತೀನಿ. ಅದಕ್ಕೆನಾ? ಯೂನಿಕಾರ್ನ್ ಬ್ಯಾಗ್ ಕಣೆ, ಯೂನಿಕಾರ್ನ್ ಬ್ಯಾಗ್. ಇಷ್ಟ ಇಲ್ಲ ಅಲ್ಲ ನಿನಗೆ? ಅವಾಗ ಇಷ್ಟ ಆಗಿದೆ, ಇವಾಗ ಇಷ್ಟ ಇಲ್ವಾ ಯೂನಿಕಾರ್ನ್? ಬ್ಲ್ಯಾಕ್ ಬ್ಯಾಗಾ? ನನಗೆ ಗೊತ್ತಿಲ್ಲ ಬ್ಲ್ಯಾಕ್ ಏನಕ್ಕೆ ಇಷ್ಟ ಆಗ್ತದೆ ಅಂತ. ಬ್ಲ್ಯಾಕ್ ಬ್ಯಾಗ್ ಇಷ್ಟ ಏನಿಲ್ಲ, ಬ್ಲೂ ಒಳ್ಳೇದು, ಒಳ್ಳೆ ಸೈನ್, ಅದಕ್ಕೆ ಬ್ಲೂ ತೊಗೊಂಡಿರೋದು. ಏನು ಇರಿಸ್ತಿಲ್ಲ, ಆಗಲ್ವಾ? ನೋಡಿ ಇಷ್ಟೇ ಇರೋದು, ಅಷ್ಟೇ ಇರೋದು. ಬೇರೆನೇ. ಇದನ್ನ ಬೇಕಾದ್ರೆ ಆ ಬ್ಯಾಗಲ್ಲಿ ಇಡಿಸ್ಬೋದು, ಇದನ್ನ ಇಡ್ಸಕ್ಕಾಗಲ್ಲ. ತಗೋ ಟಿಶ್ಯೂಸ್ ಓಪನ್ ಮಾಡಬೇಕಲ್ವಾ, ಸೊ ಒಂಚೂರು ಮೇಲೆ ಇಡ್ತೀನಿ ಬೇಗ. ಅಲ್ಲಿ ನೀಟಾಗಿ ಒರೆಸಿಟ್ಕೊಳಕ ಟೇಬಲ್ ಎಲ್ಲ ಅಲ್ಲಿ. ಎಣ್ಣೆ ಐಟಮ್ ಏನು ಬೇಡ ಅಂತೀಯ? ಚಕ್ಲಿ ಕೊಡ್ಬೇಡ ಏನಾರು ಇಡೋಣ ಅಂದರೆ? ಅವು ಏನು ಮಾಡ್ತೀವಿ ಗೊತ್ತಾ, ದೇವಿಲಿ ಅಲ್ಲಿ ಡ್ರಿಂಕ್ ಗುಳ್ಳೆನಾ?
ಇದನ್ನ ಬೆಳಗ್ಗೆ ಬೇಕು ನನಗೆ, ಅದಕ್ಕೆ ಇದ್ರಲ್ಲಿ ಇಡಲ್ಲ. ಇದು ಅಷ್ಟೇ, ಇದನ್ನ ಬೇಡ. ಚಮ್ಮು ಮುರಿದೋಗಿತ್ತು, ಅದಕ್ಕೆ ಹೊಸ ಜಮ್ಮು ಜಗ್ ಅದರಲ್ಲಿ ಇಡಬೇಡ, ಮತ್ತೆ ಅಲ್ಲಿ ಇಳ್ಳಿಯರು ಬ್ಯಾಗ್, ಆ ಬ್ಯಾಗ್ ಅದರಲ್ಲೆಲ್ಲರೂ ಇಡೋನು ಬ್ಯಾಗಲ್ಲಿ. ಏನು ಕೀ ಬಂಚ್ಗಳು ರಾಶಿ ಇಟ್ಕೊಂಡಿದ್ಯಾ ಅತ್ಲಾಗೆ. ನನಗೆ ಫೇವ್ರೆಟ್ ಕೀ ಹ್ಞೂ ದಿಸ್ ಒನ್. ಹ್ಞೂ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು, ಇದು ಅಜ್ಜಿ ಕೊಡಿಸಿದ್ದು, ಹ್ಞೂ ಇದು ನೀನು ಕೊಡಿಸಿದ್ದು. ಹ್ಞೂ ಇದು ಟ್ರೈನಲ್ಲಿ ಹೋಗ್ಬೇಕಾರೆ ಹ್ಞೂ ಯಾವಾಗ ತಗೊಂಡು ಗೊತ್ತಿಲ್ಲ, ಅದೆಲ್ಲೋ ಬೇಳೆಗಡೆ ಸಿಗ್ತದಕ್ಕೆ. ಒಂದು ಇದ್ರ ಬೇಕು. ಅವಳಿಗೆ ಅಂತ ಇಲ್ಲಿ ಸ್ವಲ್ಪ ಡ್ರೈ ನಟ್ಸ್ ಇದೆಲ್ಲ ಇಟ್ಟಿದ್ದೀನಿ. ಅವಳಿಗೆ ಪೌಡ್ರ್ ಕಳ್ಸೋಣ ಅಂದರೆ ಅವಳು ಹಾಲು ಕುಡಿಯಲ್ಲ ಅಂತೇಳಿ, ಹಾಗಾಗಿ ಸ್ವಲ್ಪ ಇದನ್ನೇ ಪ್ಯಾಕ್ ಮಾಡಿ ತಗೋ. ಇದಿಟ್ಕೊ, ಇದಿಟ್ಕೊ. ಹಾಲು ಯಾಕೋ ವ್ಯಾಕ್ ಅಂತಾಳೆ. ಮುಂಚೆ ಹಾಲು ಅಂದರೆ ಅಷ್ಟು ಇಷ್ಟಪಡೋಳು, ಇವಾಗ ಹಾಲು ಯಾಕೋ ವ್ಯಾಕ್ ಅಂತ ಇದ್ದಾಳೆ. ಇಲ್ಲ ಅಂದಿದ್ರೆ ಆರಾಮಾಗಿ ಪ್ರೋಟೀನ್ ಪೌಡ್ರು ಕುಡಿಬೋದಾಯಿತು. ಕೃಷ್ಣ ಎಷ್ಟು ಸರಿ ಕುಡಿತಾನೆ ದಿನಕ್ಕೆ ಗೊತ್ತಾ? 2 ಸರಿ ಕುಡಿತಾನೆ. ಖುಷಿಯಿಂದ ಕುಡಿತಾನೆ ಒಂದು ಪ್ರೋಟೀನ್ ಪೌಡ್ರ್ ಹಾಕಿದ ತಕ್ಷಣ. ನೀನು ಹಾಲು ಕುಡಿಯೋದಾಗಿದ್ರೆ ತೊಗೊಂಡೋಗ್ಬೋದಾಗಿತ್ತು. ಹಾಲು ಕುಡಿಯೋದು ಹಾಲು ಕುಡಿಯಲ್ವಲ್ಲ ನೀನು ರಾಣಿ. ದುಡ್ಡು ಇಟ್ಕೋ ಪರ್ಸಲ್ಲಿ, ಅಜ್ಜಿ ಕೊಡ್ತಲ್ಲ, ಅಜ್ಜಿ 500 ರೂಪೀಸ್ ಕೊಡ್ತಲ್ಲ. ಕೊಡಿಲ್ಲ ನನಗೆ, ಕೊಡಿಲ್ಲ ಅಜ್ಜಿ ಕೊಟ್ಟಿರೋದು. ಕೊಡು, ನನಗೆ ಕೊಡು. ಇಟ್ಕೋ, ನೀನೇ ಸುಮ್ಮನೆ ಹೇಳಿದೆ ಅಷ್ಟೇ. ನೀನು ಇಟ್ಕೋ, ಹುಷಾರಾಗಿ ಇಟ್ಕೋ ಆಯ್ತಾ. ನೀನ್ ಕೊಟ್ಟಿದ್ದಂತ ಡ್ಯಾಡಿ ನನಗೆ ಕೊಟ್ಟಿದ್ದು ಖರ್ಚು ಮಾಡಬೇಡ ಅಂತ ಹೇಳಿದ್ದಾರೆ. ಅದು ಡ್ಯಾಡಿ ಕೊಟ್ಟಿದ್ದೆ ನಾನು 100 ರೂಪಾಯಿ, ಅವಾಗಿಂದ ಇಟ್ಕೊಂಡಿದ್ದಾರೆ. ಅದು 100 ರೂಪೀಸ್ ಕೊಡ್ಸಲ್ಲ. ನಾನು ಅದಕ್ಕೆ ಹಂಗೆ ಫೋಟೋ ಗೀಟೋ ಏನಾರು ಇದ್ರೆ ಇದು ತೊಗೊಂಡೋಗ್ಬಿಡು. ಅಲ್ಲಿ ಹೋದ್ಮೇಲೆ ಫೋಟೋ ಇಲ್ಲ ಅಂತ ಕಿರಿಕ್ ಮಾಡಬೇಡ ನನ್ನ ಹತ್ರ. ಇವಾಗ ನನಗೆ ಫೋಟೋ ಇಲ್ವಾ? ಇಲ್ಲಿದೆ ಬೇಕಾದ್ರೆ ಇದೆಯಾ? ನಾನು ಫೋಟೋ ಇಟ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಯಾವುದೋ ಡಬ್ಬ ಥರ ಕಡೆ ಅದು ನೀನು ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕಾದ್ರೆ ತೆಗ್ಸ್ಕೊಂಡಿರೋದು. ಚೆನ್ನಾಗೇ ಬಂದಿದೆ, ಚೆನ್ನಾಗಿದೆ. ಎಲ್ಲ ನನ್ನ ಫ್ರೆಂಡ್ ನೋಡ್ಬಿಟ್ಟು ನಿಮ್ಮಮ್ಮ ಹೀರೋಯಿನ್ ಥರ ಇದ್ದಾರೆ. ಕೊಡಿಲಿ ನೋಡೋಣ. ಹೀರೋಯಿನ್ನ ಚೆನ್ನಾಗಿದ್ದೀನಿ. ಹೌದು, ಚೆನ್ನಾಗಿದೆ. ನಾನು ಹೇಳಿದ್ರೆ ಚೆನ್ನಾಗಿದ್ದೀನಿ ಅಂತ. ಇಲ್ಲ, ಚೆನ್ನಾಗಿದ್ದೀನಿ ಕಣೆ ನಾನು. ಸೆಲ್ಫ್ ಲವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಆರ್ ನಾಟ್ ಡೂಯಿಂಗ್ ದಟ್. ಐ ಹ್ಯಾವ್ ಟು. ಕಲಿತಾ ಇದ್ದೀನಿ ಇವಾಗ ಸೆಲ್ಫ್ ಲವ್. ಕೊಡಿಲಾಕ ಅದು ಫೇಸ್ ವಾಶು ಎಲ್ಲ ಸ್ಕಿನ್ ಕೇರ್ ಕೇಳ್ತಾ ಇದ್ರು. ಆ್ಯಕ್ಚುಲಿ ಸ್ಕಿನ್ ಕೇರ್ ಏನು ಮಾಡಲ್ಲ, ಅವಳಿಗೆ ಏನು ಹಚ್ಕೊತಿರ್ಲಿಲ್ಲ ಯೂಶ್ವಲಿ. ಬಟ್ ಇವಾಗ ಮಾತ್ರ ಇದು ಹೊಸ್ದಾಗಿ ತೊಗೊಂಡಿರೋದು ಇದು ಅಷ್ಟೇ. ಆಲೋವೆರಾ ಜೆಲ್ ಹಾಕೊಂಡು, ಅಲೋವೆರಾ ಜೆಲ್ ಒಂದೇ ಅವಳು ಹಚ್ಕೊತಾ ಇದ್ದಿದ್ದು ಮುಖಕ್ಕೆ. ಕ್ರೀಮ್ ಸಮೇತ ಅವಳು ಯಾವುದೂ ಹಚ್ಕೊತಿರ್ಲಿಲ್ಲ. ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ಏನೂ ಇಲ್ಲ. ಇದು ಒಂದು ಅಲೋವೆರಾ ಜೆಲ್ ಅಷ್ಟೇ, ಪತಂಜಲಿ ಅಲೋವೆರಾ ಜೆಲ್ಲು. ಇದನ್ನು ಅವ್ರ ಡ್ಯಾಡಿ ಇವಾಗ ಕೊಡಿಸಿರೋದು ಫೇಸ್ ವಾಶ್. ಹಂಗೆ ಮುಖ ತೊಳ್ಕೊತಿಲ್ಲ ಅಂತ ಫೇಸ್ ವಾಶ್ ಕೊಡಿಸಿದ್ದಾರೆ ಅಷ್ಟೇ. ನಾನು ಸೋಪ್ ಹಾಕ್ತಿದ್ರೆ ಗುಳ್ಳ, ಸೋಪ್ ಹಾಕಿದ್ರೆ ಗುಳ್ಳೆ ಆಗುತ್ತೆ ಅವಳಿಗೆ. ಸೊ ಅವಳು ಸೋಪು ಹಾಕಲ್ಲ, ಫೇಸ್ ವಾಶು ಹಾಕ್ತಿರ್ಲಿಲ್ಲ. ಇದು ನನಗೆ ಅಂತ ಬಿಟ್ಟು ಹೋಗ್ತೇಳಿ. ನಂದಲ್ಲೂ ಇಟ್ಕೊಂಡಿದ್ದೀನಿ. ಅದು ಅಲೋವೆರಾ ಜೆಲ್ ಒಂದೇ ಮುಖ ತೊಳ್ಕೊಂಡು ಹಚ್ಕೊಳೋದು. ಮುಖ ಬರೀ ನೀರಲ್ಲಿ ತೊಳ್ಕೊತಾ ಇದ್ಲವಳು. ಇವಾಗ ಅವ್ರ ಡ್ಯಾಡಿ ಅದು ತಗೋ, ಇದು ಚೆನ್ನಾಗಿದೆ ಅಂತ ಕೊಡಿಸಿದ್ದಾರೆ ಹಿಮಾಲಯ. ಸೆಟಾಫಿಲ್ ಅವಳಿಗೆ ಸೆಟ್ ಆಗ್ತಾ ಇಲ್ಲ ಯಾಕೋ. ಸೆಟಾವಿಲ್ ಸೆಟ್ ಆಗ್ತಿದ್ದಲ್ಲ, ಬಟ್ ಅದು ಏನಂದ್ರೆ ಗುಳ್ಳೆಗಳು ಬೇಗ ಜಾಸ್ತಿ ಆಗ್ತದೆ. ಸೆಟಾಫಿಲ್ ಕೊಡಿಸಿದ್ದೆ ನಾನು ಅವಳಿಗೆ, ಬಟ್ ಅವಳಿಗೇನೋ ಸರಿ ಹೋಗಲಿಲ್ಲ. ಅದಕ್ಕೆ ಸರಿ ಆಯಿತು ಅಂತ ಇವಾಗ ಇದ್ರ ತೊಗೊಂಡು ಟ್ರೈ ಮಾಡಿದ್ದಾಳೆ. ಇದು ಒಂದು 2-3 ಸರಿ ಹಚ್ಕೊಂಡಿದ್ದಾಳೆ ಅಷ್ಟೇ. ಚೆನ್ನಾಗಿದೆ, ಏನು ಅವ್ಳಿಗೇನು ಚೇಂಜಸ್ ಏನು ಅನಿಸ್ತಿಲ್ಲ. ಏನಾಗಿದೆ? ಕಡಿಮೆ ಆಗ್ತಿದೆಯಾ? ಹಾಂ, ಹಿಮಾಲಯ ಫೇಸ್ ವಾಶ್ ಯೂಸ್ ಮಾಡಿದ್ಮೇಲೆ ಅವಳಿಗೆ ಸ್ವಲ್ಪ ಗುಳ್ಳೆ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ. ಮಳೆ ಏನು ತುಂಬ ಜೋರಾಗಿ ಬರ್ತಾಯಿದೆ ಕಣೆ. ಬಟ್ಟೆ ಎತ್ಕೊಂಬಂದ? ಮಳೆ ಬರ್ತದೆ ಸಿಕ್ಕಾಪಟ್ಟೆ. ಹಾಂ ಅಂತ ಅನಿಸ್ತಾ ಇದೆ. ಫಸ್ಟ್ ಟೈಮ್ ನನ್ನ ಮಾತು ಕೇಳಿದಳು ಅಂತ ಅನಿಸ್ತದೆ.
ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಸ್ವಲ್ಪ ಪ್ಯಾಕಿಂಗ್ ಅದು ಇದು ಬ್ಯುಸಿ ಒಳಗಡೆನೂ ಬ್ಲಾಗ್ ಮಾಡಿದ್ದೀನಿ. ಸ್ವಲ್ಪ ಮುಂಚೆ ಆಗಿದ್ರೆ ಅಂದ್ಕೊಳ್ತಾ ಇದ್ದೆ ಇಷ್ಟೊಂದು ಬ್ಯುಸಿ ಇದೆ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂತ. ನನಗೆ ನಾನೇ ಒಂದು ರೆಸ್ಟ್ರಿಕ್ಷನ್ ಕಂಡೀಷನ್ ಹಾಕ್ಕೊಳ್ತಾ ಇದ್ದೆ. ಬಟ್ ಇವಾಗ ಆದಷ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.